ಕಡೆಗೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕೆರಗೋಡು ಗ್ರಾಮದ ಪರಿಸ್ಥಿತಿ. ಬೆಳಗ್ಗೆನೆ ಜಮಾಯಿಸ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಹಿಂದೂ ಕಾರ್ಯಕರ್ತರು. ಧ್ವಜಸ್ತಂಭದ ಸುತ್ತಮುತ್ತ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಪೊಲೀಸರು ಸರ್ಪಗಾವಲನ್ನ ಕೊಟ್ಟಿದ್ದಾರೆ. ಕೆಎಸ್ಆರ್ಪಿ ಇರ್ಬೋದು, ಡಿಎಆರ್ ತುಕಡಿ ಸೇರಿ 200ಕ್ಕೂ ಅಧಿಕ ಪೊಲೀಸರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಈಗಾಗಲೇ ಸಿಆರ್ಪಿಸಿ 144 ಜಾರಿಯಲ್ಲಿದೆ, ಅಂದ್ರೆ ನಿಷೇಧಾಜ್ಞೆ ಜಾರಿಯಲ್ಲಿದೆ ಆ ಪ್ರದೇಶದಲ್ಲಿ. ಆದ್ರೂ ಅದನ್ನ ಲೆಕ್ಕಿಸದೆ ಗ್ರಾಮಸ್ಥರು ಜಮಾಯಿಸ್ತಾ ಇದ್ದಾರೆ. ತಮ್ಮ ವಿರೋಧವನ್ನ ತೋರಿಸೋದನ್ನ ಮುಂದುವರಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ನಡೆಗೆ ತಮ್ಮ ಪ್ರತಿರೋಧ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಈಗ ಬಹಳ ಇಂಪಾರ್ಟೆಂಟ್ ಅಂತ ಇರೋದು ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನ ಹಂತ ಹಂತದಲ್ಲೂ ಕೂಡ ಜಿಲ್ಲಾಡಳಿತ ಎಡವಿದೆ. ಇವತ್ತು ಆ ತಪ್ಪುಗಳನ್ನ ಮರುಕಳಿಸದೇ ಇರೋ ರೀತಿ ಏನ್ ಹೆಜ್ಜೆಯನ್ನ ಇಡುತ್ತೆ, ಗ್ರಾಮದಲ್ಲಿ ಪರಿಸ್ಥಿತಿ ತಿಳಿಯಾಗೋ ನಿಟ್ಟಿನಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದು ಕುತೂಹಲ. ಖಂಡಿತ ಮಮತಾ, ಯಾಕಂದರೆ ಜಿಲ್ಲಾಡಳಿತ ಸೂಕ್ತವಾದಂಥ ಒಂದಷ್ಟು ನಿರ್ದೇಶನಗಳನ್ನು ನೀಡಿದರೆ, ಗ್ರಾಮಸ್ಥರಿಗೆ ಸಲಹೆ ಸೂಚನೆಗಳನ್ನು ನೀಡಿದರೆ, ಜೊತೆಗೆ ಗ್ರಾಮಸ್ಥರ ಅಳಲನ್ನು ಕರೆಕ್ಟಾಗಿ ಆಲಿಸಿದರೆ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗ್ತಿರಲಿಲ್ಲ. ಯಾಕೆಂದರೆ ಪ್ರಾರಂಭದಿಂದಲೂ ಕೂಡ ಗ್ರಾಮಸ್ಥರು ಹೋರಾಟವನ್ನು ಮಾಡ್ಕೊಂಡು ಬಂದರು. ನಾವು ಈ ಒಂದು ಧ್ವಜವನ್ನು ಅನುಮತಿ ಪಡೆದೇ ಆರಿಸ್ತಾ ಇದ್ದೀವಿ ಅನ್ನೋ ಒಂದು ಅನುಮತಿ ಪತ್ರವನ್ನು ಕೂಡ ಅವರು ತೋರಿಸ್ತಾ ನಿಂತಿದ್ರು. ಆದರೂ ಕೂಡ ಜಿಲ್ಲಾಡಳಿತ ಅದಕ್ಕೆ ಮನ್ನಣೆಯನ್ನು ನೀಡ್ತಾ ಇಲ್ಲ ಅನ್ನೋದು ಕೂಡ ಗ್ರಾಮಸ್ಥರ ಆಕ್ರೋಶವಾಗಿರುವಂಥದ್ದು. ಯಾಕೆಂದರೆ ನಾವು ಸ್ಥಳೀಯ ಗ್ರಾಮ ಪಂಚಾಯತಿಯಲ್ಲಿ ಅನುಮತಿಯನ್ನು ಪಡೆದಿದ್ದೀವಿ, ಅದಕ್ಕೆ ಬೇಕಾದಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಆದರೆ ಏಕಾಏಕಿ ಶಾಸಕರು ನಮ್ಮ ಈ ಒಂದು ದಾಖಲೆಗಳನ್ನ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಸದ್ಯ ಒಂದಷ್ಟು ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ, ಜೊತೆಗೆ ಅನುಮತಿ ಪಡೆದಿದ್ರು ಕೂಡ ಯಾಕೆ ವಿರೋಧ ಇದೆ ಅಂತ ಏನು ವಿಚಾರದಲ್ಲಿ ಹೇಳಿ? ಇದು ಅನುಮತಿ ಅಂತಂತಂದರೆ ನಾವು ಹನುಮಧ್ವಜನ ಆರಿಸೋದಕ್ಕೆ ಬೇರೆ ದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ಆ ನ್ಯಾಷನಲ್ ಫ್ಲ್ಯಾಗು ಮತ್ತು ಕನ್ನಡ ಇದ್ರನ್ನ ಆರಿಸೋದಕ್ಕೂ, ಉಳಿಕೆ ದಿನಗಳಲ್ಲಿ ಹನುಮಧ್ವಜನ ಆರಿಸೋದಕ್ಕೆ ಅಂತ ಪಂಚಾಯಿತಿಗೆ ಒಂದು ಅರ್ಜಿನ ಗ್ರಾಮಸ್ಥರೆಲ್ಲ ಸೇರಿಸಿ ಮತ್ತು ಈ ಹನುಮ ಭಕ್ತರೆಲ್ಲ ಸೇರಿ ಇದು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೂಡ ಅದಕ್ಕೆ ಏನು ಪೂರಕವಾಗಿ ಏನು ಮಾಡ್ಕೊಳ್ಳಿ ಅಂತ ಇದು ಮಾಡಿದ್ದಾರೆ. ಈ ಉದ್ದೇಶ ಏನಂದರೆ ರಾಜಕಾರಣಿಗಳು ಎಂಟ್ರಿ ಆಗಿ ಈ ಮತ ಬ್ಯಾಂಕ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡಿದ್ದಾರೆ. ಗ್ರಾಮದಲ್ಲಿ ನಮ್ಮವ್ರನ್ನೇ ಎತ್ತುಕಟ್ಟಿ ನಮ್ಮವ್ರನ್ನೇ ಇದು ಮಾಡಿ ಇದನ್ನು ಇವತ್ತಿನ ಪರಿಸ್ಥಿತಿಗೆ ಮುಖ್ಯವಾಗಿ ರಾಜಕಾರಣಿಗಳು ಕಾಂಗ್ರೆಸ್ ಸರ್ಕಾರದವರು ಕಾರಣ. ಜಿಲ್ಲಾಡಳಿತ ಸೂಕ್ತವಾದಂಥ ಒಂದು ಮಾತುಕತೆಯನ್ನು ನಡೆಸೋದಕ್ಕೆ ವಿಫಲ ಆಯ್ತಾ ಗ್ರಾಮಸ್ಥರ ಜೊತೆ ಅಂತ? ಹೌದು ಸರ್, ಖಂಡಿತ ವಿಫಲ ಆಯಿತು. ಜಿಲ್ಲಾ ಆಡಳಿತ ಏನಿದೆ ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಇದು ಯಾವುದೇ ಪಕ್ಷದ ಬಾವುಟ ಅಲ್ಲ, ಯಾವುದೇ ವ್ಯಕ್ತಿ ಬಾವುಟ ಅಲ್ಲ, ಇದು ಹಿಂದೂ ದೇವತೆಗಳ ಬಾವುಟ. ಹಿಂದೂ ದೇವತೆಗಳನ್ನ ಕೆಳಗಿಳಿಸ್ಬೇಕು ಅಂತಂದರೆ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಬೇಕಾಯಿತು. ಜಿಲ್ಲಾಡಳಿತ ಏಕೆ ಇಷ್ಟೊಂದು ಆತರವಾದ ನಿರ್ಧಾರ ಕೈಗೊಳ್ತು, ಮತ್ತು ಇದಕ್ಕೆ ಹಿಂದೆ ಇರುವಂಥ ಷಡ್ಯಂತ್ರ ಏನು, ಅದನ್ನು ದಯವಿಟ್ಟು ತಾವು ಗಮನ ಕೊಡಬೇಕು. ಮಮತಾ, ಇದು ಗ್ರಾಮಸ್ಥರ ಆಕ್ರೋಶ ಆಗಿರುವಂಥದ್ದು. ಮತ್ತಷ್ಟು ಹಿಂದೂ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂದರೆ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಇಲ್ಲಿ ಉದ್ವಿಗ್ನಗೊಳ್ತಾ ಇದೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನರು ಇಲ್ಲಿ ಸಂದಣಿ ಆಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾಕಂದರೆ ಇವತ್ತು ದೊಡ್ಡ ಮಟ್ಟದ ಒಂದು ಕ್ರೌಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಇಲ್ಲಿ ನಡೆದಿರುವಂಥದ್ದು. ಮಮತಾ, ಸದ್ಯಕ್ಕೆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ, ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಹೇಗೆ ವೇದಿಕೆ ಸಿದ್ಧವಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ.